ಇವತ್ತು ಜನ ಯಾಕೆ ತುಂಬ ಸ್ಟ್ರೆಸ್ ಆಗಿರ್ತಾರೆ ಗೊತ್ತಾ? ಅವರಲ್ಲಿ ನಂಬಿಕೆ ಇರಲ್ಲ. ಮಾಡೋ ಕೆಲಸ ಅವರಿಗೆ ಕಷ್ಟ ಅನ್ನಿಸ್ತಿರುತ್ತೆ. ಅಂದರೆ ಇದನ್ನು ಎಷ್ಟು ಮಾಡಿದ್ರೂ ನನ್ನ ಲೈಫ್ ಉದ್ಧಾರ ಆಗಲ್ಲ ಅನ್ನುವಂತಹ ಮೈಂಡ್ ಅವರಲ್ಲಿ ಇರುತ್ತೆ. ಯಾಕಂದರೆ ಅವರು ಕೆಲಸ ಮಾಡ್ತಿರೋದು ಬೇರೆಯವರನ್ನ ನೋಡಿ ಮತ್ತು ಬೇರೆಯವರ ಜೀವನವನ್ನು ಹೋಲಿಕೆ ಮಾಡಿಕೊಂಡು ಅವನು ಏನು ಪಡ್ಕೊಂಡ, ಅವನಿಗೆಷ್ಟು ಸಿಕ್ತು, ಅವನೆಷ್ಟು ಉದ್ಧಾರ ಆಗ್ತಾ ಇದ್ದಾನೆ, ಅವನು ನನಗಿಂತ ಜಾಸ್ತಿ ದುಡಿತಿದ್ದಾನೆ, ಹೀಗೆ ನಾನಾ ಕಾರಣಗಳು. ಜನ ನನ್ನ ಬಗ್ಗೆ ಏನು ಹೇಳ್ತಾರೆ, ಈ ಆಲೋಚನೆಗಳು ಮನಸ್ಸನ್ನು ದಣಿಸುತ್ತೆ. ಆದರೆ ನಿಮ್ಮ ಕೆಲಸವನ್ನು ನೀವು ಪೂಜೆಯಂತೆ ನೋಡೋಕೆ ಶುರು ಮಾಡಿದ್ರಿ ಮನಸ್ಸಿಗೆ ಶಾಂತಿ ಸಿಗತ್ತೆ. ಒಬ್ಬ ದೇವಾಲಯ ಕಟ್ಟುವ ಕಾರ್ಮಿಕನನ್ನ ಕೇಳಿದ್ರೆ ನೀನು ಏನು ಮಾಡ್ತಿದ್ದೀಯಾ ಅಂತ ಮೊದಲು ಅವನು ಹೇಳ್ತಾನೆ, ಕಲ್ಲು ಹೊರ್ತಾ ಇದ್ದೆ. ಎರಡನೆಯವನು ಹೇಳ್ತಾನೆ, ಕೆಲಸ ಮಾಡ್ತಿದ್ದೆ. ಮೂರನೆಯವನು ನಗುತ್ತಾ ಹೇಳ್ತಾನೆ, ದೇವರ ಮಂದಿರವನ್ನ ಕಟ್ತಿದ್ದೀನಿ ಅಂತ. ಮೂರು ಜನ ಒಂದೇ ಕೆಲಸ ಮಾಡ್ತಿದ್ದಾರೆ, ಆದರೆ ಮನಸ್ಸಿನ ರೀತಿಗಳು ಬೇರೆ ಬೇರೆ ಆಗಿದೆ. ಜೀವನನೂ ಹಾಗೆ ಅಲ್ವಾ ಸ್ನೇಹಿತರೆ? ನೀವು ಕಷ್ಟವನ್ನ ನೋಡ್ಬೋದು, ಅನುಭವಿಸ್ಬೋದು, ಅಥವಾ ಅದೇ ಕಷ್ಟದಲ್ಲಿ ಭವಿಷ್ಯವನ್ನ ಕೂಡ ನೀವು ಕಾಣ್ತಾ ಇರ್ಬೋದು. ಇವತ್ತು ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ದೇನೂ ಇರ್ಬೋದು, ನಿಮ್ಮ ಪರಿಶ್ರಮಕ್ಕೆ ಬೆಲೆ ಕೊಡ್ದೇನೂ ಇರ್ಬೋದು. ಆದರೆ ನೆನಪಿಡಿ, ಮರ ದೊಡ್ಡದಾಗೋ ಮೊದಲು ಅದು ಬೇರನ್ನ ಮಣ್ಣಿನೊಳಗೆ ತುಂಬ ಕಷ್ಟಪಟ್ಟು ಆಳವಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಜನರಿಗೆ ಮೇಲಿನ ಫಲ ಮಾತ್ರ ಕಾಣುತ್ತೆ, ಅದು ಕೆಳಗಡೆ ಮಾಡ್ತಾ ಇರುವಂತಹ ಹೋರಾಟ ಕಾಣಿಸೋದೇ ಇಲ್ಲ. ಹಾಗೇನೆ ಇವತ್ತಿನ ಮೌನದ ಹೋರಾಟಗಳು ಕೂಡ ಹೀಗೇನೆ. ನಾಳೆ ದೊಡ್ಡ ಜಯ ಆಗಬಹುದು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮನುಷ್ಯನು ಇತರರಿಗೆ ಮಾದರಿಯಾಗಬೇಕು. ನಿನ್ನ ಜೀವನ ನಿನ್ನೊಂದಿಗೆ ಅಷ್ಟೇ ಅಲ್ಲ, ನಿನ್ನನ್ನು ನೋಡಿ ಯಾರು ಧೈರ್ಯ ಪಡೆಯುತ್ತಾರೋ, ನಿನ್ನ ಹೋರಾಟವನ್ನು ನೋಡಿ ಯಾರು ಬದುಕಲು ಕಲಿಯುತ್ತಾರೋ, ಅದರಿಂದ ನಿನ್ನನ್ನು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ಇನ್ಸ್ಪೈರ್ ಆಗಿ ತಗೊಳ್ತಾನೆ. ನೀನು ಆ ರೀತಿ ಬದುಕಿ ತೋರಿಸ್ಬೇಕು, ಅದೇ ನಿನ್ನ ಜೀವನದ ಗುರಿ ಆಗಬೇಕು. ಹಾಗಾಗಿ ಕಷ್ಟ ಬಂದಾಗ ಕುಗ್ಬೇಡ. ಒಮ್ಮೆ ಯೋಚಿಸಿ, ರಾತ್ರಿ ಎಷ್ಟೇ ಕತ್ತಲೆ ಆದರೂ ಸೂರ್ಯೋದಯ ನಿಲ್ಲುತ್ತಾ? ಇಲ್ಲ ಅಲ್ವಾ? ಹಾಗೇನೆ ಇವತ್ತು ನಿಮ್ಮ ಜೀವನದಲ್ಲೂ ದುಃಖಗಳು ಬಂದಿರುತ್ತೆ, ಆದರೆ ಅದು ಶಾಶ್ವತ ಅಲ್ಲ. ಇವತ್ತು ನೀವು ಅಳ್ತಿದ್ರು ಒಂದು ದಿನ ಇದೇ ಜೀವನ ನಿಮಗೆ ನಗುವ ಕಾರಣವನ್ನ ಕೊಡುತ್ತೆ. ಸೊ ಭಗವಂತ ಈ ಒಂದು ವಿಚಾರವನ್ನು ನಮಗೆ ತಿಳಿಸುವಂತಹ ವಿಚಾರಗಳು ಹಲವಾರು ರೀತಿಯಲ್ಲಿ ಇನ್ಸ್ಪೈರ್ ಆಗತ್ತೆ. ಸ್ನೇಹಿತರೆ, ಭಗವದ್ಗೀತೆಯ 3ನೇ ಅಧ್ಯಾಯ ನಮಗೆ ಹೇಳೋದು ಒಂದೇ, ಕೆಲಸ ಮಾಡು, ನಿಷ್ಠೆಯಿಂದ ಮಾಡು, ಫಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬೇಡ. ಯಾಕಂದರೆ ಭಗವಂತ ಸಮಯ ತಗೊಳ್ಬೋದು, ಆದರೆ ಪರಿಶ್ರಮ ಯಾವತ್ತೂ ವ್ಯರ್ಥ ಮಾಡೋದಿಲ್ಲ. ನಿನ್ನ ಒಳ್ಳೆತನಕ್ಕೆ ತಕ್ಷಣ ಫಲ ಸಿಗದೇ ಇರ್ಬೋದು, ಆದರೆ ಅದು ನಿನ್ನ ವ್ಯಕ್ತಿತ್ವಕ್ಕೆ ಕಟ್ಟುತ್ತದೆ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ಅದು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡುತ್ತೆ. ನಿನ್ನ ಹೋರಾಟನೂ ವ್ಯರ್ಥ ಆಗಲ್ಲ, ಅದು ನಿನ್ನ ಭವಿಷ್ಯವನ್ನು ಸಿದ್ಧಪಡಿಸುತ್ತೆ. ಕೊನೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂತೆ ನಾನು ನಿಮಗೆ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಕರ್ತವ್ಯವನ್ನು ಮಾತ್ರ ಬಿಡೋಕೆ ಹೋಗಬೇಡಿ. ಕರ್ತವ್ಯ ನಿಷ್ಠೆಯಿಂದ ನಿಮ್ಮ ಜೀವನ ಬದಲಾಗತ್ತೆ. ಯಾವತ್ತೂ ಕೂಡ ಕರ್ತವ್ಯ ಬಿಡಬಾರ್ದು, ಜನ ಕೈ ಬಿಟ್ಟರು ಪ್ರಯತ್ನ ಬಿಡಬಾರ್ದು, ಸಮಯ ಕೆಟ್ಟಿದ್ರೂ ನಂಬಿಕೆ ಕಳ್ಕೋಬಾರ್ದು. ಇವತ್ತು ನೀವು ಮಾಡ್ತಿರುವಂತಹ ಪ್ರಾಮಾಣಿಕ ಕರ್ಮ ಒಂದು ದಿನ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಕೆಲಸವನ್ನು ಪೂಜೆಯಂತೆ ಭಗವಂತನಂತೆ ನಂಬಿ ಮಾಡಿ, ಹಾಗೆ ಒಂದು ದಿನ ಖಂಡಿತ ಜಯ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಊಹೆ ಮಾಡದೇ ಇರುವಂತಹ ಬದಲಾವಣೆ ಆಗಬೇಕು ಅಂದರೆ ನಿಮ್ಮಲ್ಲಿ ನೀವು ಮೊದಲು ಬದಲಾವಣೆಯನ್ನು ತಂದ್ಕೋಬೇಕು. ನೀವೇ ಬದಲಾಗಿಲ್ಲ ಅಂದರೆ ಖಂಡಿತ ನಿಮ್ಮ ಜೀವನ ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಯೋಚನೆಗಳು ಬದಲಾದಾಗ ಎಲ್ಲವೂ ಪ್ರಾರಂಭ ಆಗತ್ತೆ ಬದಲಾವಣೆ ಆಗೋದಕ್ಕೆ. ನಿಮ್ಮ ಒಳ್ಳೆತನವನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಬೇಸರ ಆಗ್ತಿದ್ಯಾ? ನೀವು ಮಾತ್ರ ಎಲ್ಲರಿಗಾಗೂ ಹೋರಾಡ್ತೀರಾ, ಆದರೆ ನಿಮಗೆ ಕಷ್ಟ ಅಂತ ಬಂದಾಗ ನಿಮ್ಮ ಜೊತೆ ನಿಲ್ಲೋಕೆ ಯಾರೂ ಇಲ್ಲ ಅಂತ ಚಿಂತೆ ಆಗ್ತಾ ಇದೆಯಾ? ಆಗ ಒಂದೇ ಒಂದು ಯೋಚನೆ ಮಾಡಿ, ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ
ಯಾಕಂದ್ರೆ ಅದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಕೃಷ್ಣ ಪರಮಾತ್ಮ ಹೇಳಿದ ಒಂದು ಮಾತು ನಿಮ್ಮ ಬದುಕನ್ನ ಖಂಡಿತವಾಗ್ಲೂ ಗುರಿಯ ಕಡೆಗೆ ಕರ್ಕೊಂಡು ಹೋಗತ್ತೆ. ನಿಮ್ಮ ಕೆಲಸವನ್ನ ಮಾಡಿ ಫಲದ ಬಗ್ಗೆ ಅಳಬೇಡಿ ಅಂತ. ಈ ಒಂದು ಮಾತು 1000 ಗಾಯಗಳಿಗಿಂತ ಹೆಚ್ಚು ನೋವಿನ ಮನಸ್ಸಿಗೆ ಶಾಂತಿಯನ್ನ ಕೊಡುವಂತಹ ಪ್ರಯತ್ನ ಮಾಡುತ್ತೆ. ಭಗವದ್ಗೀತೆಯ 3ನೇ ಅಧ್ಯಾಯದ ಹೆಸರೇ ಕರ್ಮಯೋಗ. ಇದು ಕೇವಲ ಧರ್ಮದ ಮಾತಲ್ಲ, ಇದು ಜೀವನದಲ್ಲಿ ಸೋತು ಕುಳಿತವನನ್ನು ಮತ್ತೆ ಎಬ್ಬಿಸುವ ಅಧ್ಯಾಯ. ಅರ್ಜುನನು ಕೂಡ ಒಂದು ಸಮಯದಲ್ಲಿ ಮುರಿದು ಹೋಗಿದ್ದ. ಅವನ ಕೈ ನಡುಗುತ್ತಿತ್ತು, ಮನಸ್ಸಿನಲ್ಲಿ ಗೊಂದಲ ತುಂಬಿತ್ತು. ನಾನು ಇದನ್ನು ಮಾಡೋಕೆ ಆಗಲ್ಲ ಅಂತ ಯುದ್ಧ ಭೂಮಿಯಲ್ಲೇ ಕುಳಿತಿದ್ದ. ಆಗ ಕೃಷ್ಣ ಪರಮಾತ್ಮ ಅವನಿಗೆ ಹೇಳಿದ್ದೇನು ಗೊತ್ತಾ? ಓಡಿ ಹೋಗುವುದರಿಂದ ಸಮಸ್ಯೆ ಮುಗಿಯೋದು ಇಲ್ಲ, ಪರಿಹಾರ ಆಗೋದು ಇಲ್ಲ ಅರ್ಜುನ ಅಂತ. ಇಂದು ನೀನು ಭಯದಿಂದ ಹಿಂದೆ ಸರಿದರೆ ನಿನ್ನ ನೋವು ನಾಳೆ ಇನ್ನೂ ದೊಡ್ಡದಾಗಿ ಮರಳಿ ಬರುತ್ತೆ. ಇವತ್ತು ಹಲವರು ಜೀವನದಲ್ಲಿ ಇದೇ ತಪ್ಪು ಮಾಡ್ತಾರೆ. ಒಂದು ಸೋಲು ಬಂದ್ರೆ ಬದುಕೇ ಮುಗಿದೋದಂತೆ ಫೀಲ್ ಮಾಡ್ತಾರೆ. ಒಬ್ರು ಮೋಸ ಮಾಡಿದ್ರೆ ಎಲ್ಲರ ಮೇಲೂ ನಂಬಿಕೆಯನ್ನ ಕಳ್ಕೋತಾರೆ. ಒಬ್ಬರು ಸಂಬಂಧ ಮುರಿದ್ರೆ ಹೃದಯವೇ ಖಾಲಿಯಾಗ್ಬಿಡತ್ತೆ. ಆದರೆ ಗೀತೆಯ ಮಹತ್ವ ಮತ್ತು ಮಾತು ಏನ್ ಗೊತ್ತಾ? ನಿಮ್ಮ ನೋವು ನಿಮ್ಮ ಅಂತ್ಯ ಅಲ್ಲ, ಅದು ನಿಮ್ಮ ಬಲ ಆಗುವಂತಹ ಪ್ರಾರಂಭ. ಕೆಲಸ ಮಾಡಿ, ಫಲದ ಬಗ್ಗೆ ಚಿಂತೆ ಬಿಟ್ಬಿಡಿ. ನೀವು ಈ ಶ್ಲೋಕದ ಅರ್ಥವನ್ನ ತಿಳ್ಕೊಂಡಾಗ ನಿಮ್ಮ ಲೈಫ್ ಚೇಂಜ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಇದರ ಅರ್ಥ ಏನ್ ಗೊತ್ತಾ? ನಿಮಗೆ ಕೆಲಸ ಮಾಡೋ ಹಕ್ಕಿದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಎಷ್ಟು ಜನ ಇಂದು ಫಲದ ಭಯದಿಂದಲೇ ಜೀವನವನ್ನ ಆರಂಭಿಸೋದೇ ಇಲ್ಲ. ಯಾಕೆ ಗೊತ್ತಾ? ನಾನು ಸೋತ್ ಹೋದ್ರೆ ಜನ ಏನು ಹೇಳ್ತಾರೆ, ನನ್ನಿಂದ ಆಗದೆ ಇದ್ರೆ ಈ ಭಯವೇ ನನ್ನನ್ನ ಮುಳುಗಿಸ್ಬಿಡುತ್ತೆ ಅನ್ನುವಂತಹ ಭಯ, ಆತಂಕ ಇವರ ಜೀವನ ಮುಂದೆ ಹೋಗೋದನ್ನ ನಿಲ್ಲಿಸುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಪ್ರಯತ್ನ ಮಾಡಲೇಬೇಕು. ಫಲ ಕೊಡುವಂತಹ ಸಮಯ ಬರುತ್ತೆ. ಪ್ರಯತ್ನನೇ ಪಡದೆ ಫಲ ಬರಬೇಕು ಅಂದ್ರೆ ಹೇಗೆ ಸಾಧ್ಯ? ಅದಕ್ಕೆ ನೀವು ಯಾವಾಗಲೂ ಒಂದು ವಿಷಯ ನೆನಪಿಡಿ, ನಿಮ್ಮ ಒಳ್ಳೆತನ ಯಾವತ್ತೂ ವ್ಯರ್ಥ ಆಗಲ್ಲ. ಕೆಲವರು ಕೇಳ್ತಾರೆ, ನಿಮ್ಮ ಒಳ್ಳೆತನದ ಬಗ್ಗೆ ಅನುಮಾನ ಪಡ್ತಾರೆ. ನಾನು ಎಲ್ರಿಗೂ ಒಳ್ಳೇದೇ ಮಾಡಿದೆ, ಆದರೆ ನನಗೆ ಮಾತ್ರ ಯಾಕೆ ಇಷ್ಟೊಂದು ನೋವು ಅಂತ. ಅದಕ್ಕೆ ಗೀತೆ ಹೇಳೋದು, ಒಳ್ಳೆಯ ಕೆಲಸದ ಫಲ ತಡವಾಗಿ ಬಂದರೂ ಅದು ಖಂಡಿತ ದೊಡ್ಡ ಯಶಸ್ಸನ್ನು ಕೊಡುತ್ತೆ ಅನ್ನೋದು. ಕೆಲವರು ನಿಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೋತಾರೆ, ನಿಮ್ಮ ಮೌನವನ್ನ ದುರ್ಬಲತೆ ಅಂತ ಹೇಳ್ತಾರೆ. ಆದರೆ ದೇವರಿದಾನಲ್ವಾ, ಅವನು ಎಲ್ಲವನ್ನ ನೋಡ್ತಿದ್ದಾನೆ ಅಲ್ವಾ. ಇಂದು ನಿಮ್ಮ ಕಣ್ಣಲ್ಲಿ ನೀರು ಹರಿತಿರ್ಬೋದು, ಆದರೆ ಒಂದು ದಿನ ಇದೇ ಕಣ್ಣೀರು ನಿಮ್ಮ ಯಶಸ್ಸಿನ ಕಥೆ ಆಗೋ ರೀತಿ ಆ ಪರಮಾತ್ಮ ಮಾಡ್ತಾನೆ. ಮನಸ್ಸು ಸೋತಾಗ ಏನು ಮಾಡಬೇಕು ಅಂದರೆ, ಅರ್ಜುನನಿಗೂ ಕೂಡ ಯುದ್ಧ ಅನ್ನೋದು ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ಅವನ ಮನಸ್ಸು ಇಂದು ಹಲವರ ಜೀವನದಲ್ಲೂ ಕೂಡ ಇದೆ. ಹಾಗೆ ಹೊರಗಡೆ ನಗ್ತಾರೆ, ಆದರೆ ಒಳಗಡೆ 1000 ಯೋಚನೆಗಳಿಂದ ಕುಗ್ಗಿ ಹೋಗಿರ್ತಾರೆ. ರಾತ್ರಿ ಮಲ್ಗೋ ಟೈಮಲ್ಲೂ ಕೂಡ ಅವರು ನಿಜವಾದ ನೋವಿನಿಂದ ಕಣ್ಣೀರನ್ನ ಹಾಕ್ತಿರ್ತಾರೆ. ಆದರೆ ಯಾರ ಮುಂದೇನೂ ಹೇಳ್ಕೊಳ್ಳೋಲ್ಲ ಮತ್ತೆ ಯಾರಿಗೂ ತೋರಿಸ್ಕೊಳ್ಳೋಲ್ಲ. ಮನಸ್ಸು ನಿಮ್ಮ ಸೇವಕ ಆಗಬೇಕು, ಯಜಮಾನ ಅಲ್ಲ. ನಿಮ್ಮ ಮನಸ್ಸು ಹೇಳ್ಬೋದು, ನಿನ್ನಿಂದ ಆಗಲ್ಲ, ನೀನು ಒಬ್ಬನೇ, ನಿನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ಬೋದು. ಆದರೆ ಅದನ್ನು ನಂಬಬೇಡಿ. ನಿಮ್ಮ ಅಂತರಾಳವನ್ನು ನಂಬಿ, ಪರಮಾತ್ಮ ನೀಡಿರುವ ಈ ದಿವ್ಯ ಶಕ್ತಿಯನ್ನು ನಂಬಿ. ಯಾಕಂದರೆ ಕತ್ಲೆ ಎಷ್ಟೇ ದೊಡ್ಡದಾಗಿದ್ರೂ ಒಂದು ಚಿಕ್ಕ ದೀಪ ಸಾಕು ಬೆಳಕನ್ನು ಕೊಡೋದಕ್ಕೆ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಚಿಕ್ಕ ಬೆಳಕಿನಂತೆ ಇರೋದೇ ಆ ಭಗವದ್ಗೀತೆ. ಭಗವದ್ಗೀತೆಯನ್ನು ಯಾರು ನಂಬಿ ಜೀವನದಲ್ಲಿ ಮುನ್ನಡೀತಾರೋ ಮತ್ತು ಆ ಭಗವದ್ಗೀತೆಗೆ ಯಾರು ಗೌರವ ಕೊಟ್ಟು ಅದರಂತೆ ನಡ್ಕೋತಾರೋ ಅವರು ಖಂಡಿತವಾಗ್ಲೂ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋದೇ ಇದರ ಅರ್ಥ. ಅಂದರೆ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡಬೇಕಷ್ಟೇ, ಬೇರೆದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನಮ್ಮ ಕರ್ತವ್ಯ ಏನು? ನಾವು ನಮಗೋಸ್ಕರ ಬದುಕಬೇಕು, ನಮ್ಮವ್ರಿಗೋಸ್ಕರ ನಾವು ಬದುಕಿ ತೋರಿಸ್ಬೇಕು, ನಮ್ಮನ್ನು ತುಳಿದೋರ್ ಮುಂದೆ ಬೆಳಿಬೇಕು. ಇದೇ ಅಲ್ವಾ ಒಬ್ಬ ಮನುಷ್ಯನ ಜೀವನ.
ಅದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಪರಮಾತ್ಮನನ್ನು ನಾವು ಎಷ್ಟು ನಂಬ್ತೀವೋ, ಅವನಿಗೋಸ್ಕರ ನಾವೆಷ್ಟು ಸಮಯವನ್ನು ಕೊಡ್ತೀವೋ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ದೇವರನ್ನ ಮರಿಬೇಡಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ. ಧನ್ಯವಾದಗಳು.